ओम शांति। आज का विषय है आत्म सम्मान। ಇವತ್ತಿನ ಟಾಪಿಕ್ ಆಗಿದೆ ಆತ್ಮ ಸನ್ಮಾನ, ಅಂದರೆ ಆತ್ಮಕ್ಕೆ ಗೌರವ ಕೊಡೋದು, ಸನ್ಮಾನ ಕೊಡೋದು ಹೇಗೆ ಅಂತ। ईश्वर मुझे प्यार करते हैं, यह विश्वास ही आत्म सम्मान का आधार है। इस अनुभव के आधार पर मैं स्वयं को प्यार करना शुरू कर देती हूँ। ईश्वर के गुणों का अध्ययन करके उन्हें अपने दैनिक जीवन में ग्रहण करने से मेरी अपनी स्वाभाविक योग्यता में विश्वास बढ़ जाता है। ಅಂದರೆ ಸ್ವಯಂ ಈಶ್ವರ ನಮಗೆ ಪ್ರೀತಿ ಮಾಡ್ತಾರೆ। ಈ ವಿಶ್ವಾಸದಿಂದ, ಈ ವಿಶ್ವಾಸನೇ ಆತ್ಮ ಸನ್ಮಾನ್ಗೆ, ಆತ್ಮಗೆ ಗೌರವ ಕೊಡೋದು ಆಧಾರವಾಗಿದೆ। ಈ ಅನುಭವದ ಆಧಾರದ ಮೇಲೇನೆ ನಾವು ನಮ್ಮ ಮೇಲೆ, ಅರ್ಥಾತ್ ನಾನು ಆತ್ಮ ನಮ್ಮ ಮೇಲೆ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ। ಈಶ್ವರೀಯ ಗುಣದ ಅಧ್ಯಯನ ಮಾಡೋದ್ರಿಂದ, ಅಂದರೆ ಈಶ್ವರೀಯ ಗುಣದ ಬಗ್ಗೆ ನಾವು ತಿಳುವಳಿಕೆ ಇಟ್ಕೊಳ್ಳೋದ್ರಿಂದ, ಅದರ ಬಗ್ಗೆ ಜ್ಞಾನ ಇಟ್ಕೊಳ್ಳೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಗುಣಗಳು ನಾವು ತೆಗೆದುಕೊಳ್ತಾ ಇದ್ರೆ ಇದು ನಮ್ಮ ಸ್ವಾಭಾವಿಕ ಯೋಗ್ಯತೆಗಳು, ವಿಶೇಷತೆಗಳ ಮೇಲೆ ವಿಶ್ವಾಸ ಹೆಚ್ಚುತ್ತೆ। ಅಂದರೆ ಅರ್ಥ ಏನು, ನಾವು ಇಡೀ ದಿನಚರ್ಯದಲ್ಲಿ ಪರಮಾತ್ಮನ ಗುಣ ನಮ್ಮ ಜೀವನದಲ್ಲಿ ತೆಗೆದುಕೊಳ್ತಾ ಇದ್ರಿ, ಗ್ರಹಣೆ ಮಾಡ್ತಾ ಇದ್ರಿ, ಗ್ರಹಿಸ್ತಾ ಇದ್ರಿ ಅಂದರೆ ಸ್ವಾಭಾವಿಕವಾಗಿ ಏನಾಗುತ್ತೆ, ನಮ್ಮ ಯೋಗ್ಯತೆ ಬಗ್ಗೆ ನಮಗೆ ವಿಶ್ವಾಸ ಹೆಚ್ಚುತ್ತೆ। ನಮ್ಮಲ್ಲಿ ಇಂಥ ಗುಣ ಇದೆ, ನಮ್ಮಲ್ಲಿ ಇಂಥ ವಿಶೇಷತೆ ಇದೆ ಅಂತ ಅರ್ಥ। आत्म सम्मान का अनुभव करना प्राय मुश्किल होता है, क्योंकि मेरी स्व के विषय में समझ प्रातः बाहर की चीज़ों पर निर्भर करती है, जैसे प्रशंसा, पद, आय आदि आदि। ಆತ್ಮ ಸನ್ಮಾನದ ಅನುಭವ ನಾರ್ಮಲಿ ನಮಗೆ ಕಷ್ಟ ಅನಿಸುತ್ತೆ। ನಮಗೆ ನಾವು ಗೌರವ ಕೊಡೋದು, ಆತ್ಮಕ್ಕೆ ಬೆಲೆ ಕೊಡೋದು, ನಮಗೆ ನಾವು ಬೆಲೆ ಕೊಡೋದು, ಇದು ನಮಗೆ ಕಷ್ಟ ಅನಿಸುತ್ತೆ। ಯಾಕೆಂದರೆ ನಾವು ನಮ್ಮ ವಿಷಯದಲ್ಲಿ ನಾವು ಏನು ತಿಳ್ಕೊಂಡಿದ್ರಿ, ಹೊರಗಡೆ ವಸ್ತುದ ಆಧಾರದ ಮೇಲೆ ನಾವು ತಿಳ್ಕೊಂಡಿರೋದು, ಹೊರಗಡೆದ ವಸ್ತುದ ಆಧಾರದ ಮೇಲೆ। ಉದಾಹರಣೆವಾಗಿ ಯಾರಾದರೂ ನಮಗೆ ತುಂಬ ಹೊಗಳಿದರೆ, ಪ್ರಶಂಸೆ ಮಾಡಿದ್ರೆ, ನಮ್ಮ ಗುಣಗಾಯನ ಮಾಡಿದ್ರೆ, ನಮಗೆ ಶ್ರೇಷ್ಠ ಪದವಿದ ಆಧಾರದ ಮೇಲೆ, ಉದಾಹರಣೆಯಾಗಿ ನಮಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ ಆ ಆಧಾರದ ಮೇಲೆ ಇತ್ಯಾದಿ। जैसे यह घटते बढ़ते हैं उसी के अनुरूप मेरा आत्म मूल्यांकन भी कम या अधिक होता है। ಹೇಗೆ ಯಾರಾದರೂ ನಮಗೆ ಹೊಗಳೋದು ಕಡಿಮೆ ಜಾಸ್ತಿ ಮಾಡ್ತಾ ಇದ್ರೆ ಪದವಿನೂ ಸಹ ಕಮ್ಮಿ ಜಾಸ್ತಿ ಆಗ್ತಾ ಇರುತ್ತೆ, ಸ್ಯಾಲ್ರಿನೂ ಕಡಿಮೆ ಜಾಸ್ತಿ ಆಗ್ತಾ ಇರುತ್ತೆ, ಹಾಗೆ ಅದರದ ಅನುರೂಪ ಹಾಗೆ ನಾವು ಏನು ಮಾಡ್ತೀವಿ, ನಮ್ಮ ಆತ್ಮದ ಬೆಲೆನೂ ಸಹ ಕಮ್ಮಿ ಜಾಸ್ತಿ ನಾವು ಫೀಲ್ ಮಾಡ್ತೀರಿ, ಅನುಭವ ಮಾಡ್ತೀರಿ। एक दिन मैं महसूस करती हूँ कि मुझसे अच्छा कोई नहीं, और अगले दिन मैं स्वयं को बेकार समझने लगती हूँ। ಒಂದು ದಿವಸ ನಾವು ಏನು ಫೀಲ್ ಮಾಡ್ತೀರಿ, ನನಗಿಂತ ಒಳ್ಳೆಯವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಮತ್ತೆ ಇನ್ನೊಂದು ದಿವಸ ನನಗಿಂತ ಕೆಟ್ಟವರು ಯಾರೂ ಇಲ್ಲ, ನಮಗೆ ನಮ್ಮ ಮೇಲೇ ಒಂಥರ ಅಯ್ಯೋ ಅಸಹಾಯ ಫೀಲ್ ಆಗ್ತಾ ಇರುತ್ತೆ। ಅಂದರೆ ಒಂದು ದಿವಸ ಒಳ್ಳೆಯವರು, ಒಂದು ದಿವಸ ನಮಗೆ ಸ್ವಲ್ಪ ಕೀಲ್ ಅನಿಸುತ್ತೆ, ನಮಗೆ ನಮ್ಮ ಮೇಲೆ ಗೌರವ ಎಷ್ಟು ಇರಬೇಕಾಗಿತ್ತು ಅಷ್ಟು ಅನಿಸೋದಿಲ್ಲ। ಕಾರಣ वास्तव में आत्मा सम्मान इस बात पर निर्भर नहीं करता कि मैं अपने जीवन में क्या कर रही हूँ, बल्कि इस बात पर निर्भर करता है कि मैं अपने हर कार्य में किस हद तक गुणवत्ता और अच्छाई को सम्मिलित कर रही हूँ। ಇದರದ ಅರ್ಥ ಏನು, ವಾಸ್ತವದಲ್ಲಿ ನಮ್ಮ ಆತ್ಮದ ಸನ್ಮಾನ, ಆತ್ಮದ ಗೌರವ ಯಾವ ಮಾತು ಮೇಲೆ ಡಿಪೆಂಡ್ ಆಗ್ತಾ ಇರೋದು, ನಮ್ಮ ಆತ್ಮದ ಗೌರವ ಈ ಮಾತು ಮೇಲೆ ಡಿಪೆಂಡ್ ಆಗಿಲ್ಲ, ನಾನು ಈ ಜೀವನದಲ್ಲಿ ಏನು ಮಾಡ್ತಾ ಇದ್ದೇನೆ, ಏನು ಕೆಲಸ ಮಾಡ್ತಾ ಇದ್ದೇನೆ, ಈ ಮಾತು ಮೇಲೆ ಡಿಪೆಂಡ್ ಇಲ್ಲ, ಈ ಮಾತು ಮೇಲೆ ಇಲ್ಲ ನಾನು ಏನು ಮಾಡ್ತಾ ಇದ್ದೇನೆ ಅಂತ। ಆದರೂ ಯಾವ ಮಾತು ಮೇಲೆ ಡಿಪೆಂಡ್ ಇರೋದು, ನಾನು ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ಯಾವ ಮಟ್ಟವರೆಗೂ ಪರಮಾತ್ಮನ ಗುಣಗಳು, ಪರಮಾತ್ಮದರಲ್ಲಿ ವಿಶೇಷತೆಗಳು ನನ್ನಲ್ಲಿ ಸಮಾವೇಶ ಮಾಡ್ಕೊತಾ ಇದ್ದೇನೆ। ಅಂದರೆ ನೀವು ಎಷ್ಟು
ನಿಮ್ಮ ಪದವಿ ಎಷ್ಟು ಕೀಲಿದೆ ಅದು ಅವಶ್ಯಕತೆ ಇಲ್ಲ. ನಿಮ್ಮ ಸ್ಯಾಲ್ರಿ ಎಷ್ಟು ಕಡಿಮೆ ಇದೆ ಅದು ಅವಶ್ಯಕತೆ ಇಲ್ಲ. ನಿಮಗೆ ಜನ ಹೊಗಳ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಆದರೂ ನಾನು ಪ್ರತಿಯೊಂದು ಕಾರ್ಯದಲ್ಲಿ ಪರಮಾತ್ಮನ ಗುಣ ಒಳ್ಳೆತನವನ್ನು ರೂಪಿಸ್ಕೊಂಡಿದ್ದೀನಿ. ಪ್ರತಿಯೊಂದು ಕಾರ್ಯ ವ್ಯವಹಾರದಲ್ಲಿ ಇದು ನಮ್ಮ ಆತ್ಮಗೌರವಗೆ ಹೆಚ್ಚಿಸುತ್ತೆ. ಅದಕ್ಕೆ ಏನು ಮೇಲೆ ಏನು ಮಾಡೋಣ, ಜನ ಏನನ್ನ ಮಾಡಲಿ, ಜನ ಹೇಗಾದರೂ ಇರಲಿ, ಆದರೂ ನಾವು ನಮ್ಮ ದೇವಿ ಗುಣ ಈಶ್ವರೀಯ ಗುಣ ಬಿಡಬಾರ್ದು. ಇದೇನೇ ನಮ್ಮ ಆತ್ಮಕ್ಕೆ ಗೌರವ ಕೊಡೋದು, ಬೆಲೆ ಕೊಡೋದು. ಜನ ನಮಗೆ ಹೊಗಳಿದ್ರೆ ನಾವು ಖುಷಿ ಪಡೋದಲ್ಲ, ಜನ ನಮಗೆ ಹೊಗಳಿದ್ರೆ ನಾವು ಒಳ್ಳೆಯವರು ಅಂತ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ನಮ್ಮ ಒಳಗಡೆಯಿಂದ ನಮಗೆ ಮಾತ್ರ ದೇವತ್ವ ಕಾಣಬೇಕು, ಈಶ್ವರೀಯ ಗುಣ ಕಾಣಬೇಕು. ಅದಕ್ಕೋಸ್ಕರ ಪರಮಾತ್ಮನ ಜ್ಞಾನದಲ್ಲಿ, ಈಶ್ವರೀಯ ಜ್ಞಾನದಲ್ಲಿ ಸ್ವಮಾನ ಅಂತ ಒಂದು ಟಾಪಿಕ್ ಇದೆ. ಸ್ವಮಾನ ಅಂದರೆ ಸ್ವಯಂಗೆ ಗೌರವ ಕೊಡೋದು. ಸ್ವಯಂಗೆ ಗೌರವ ಕೊಡೋದು ಅಂದರೆ ಬೆಲೆ ಕೊಡೋದು. ಇವತ್ತು ನಾನು ಆತ್ಮ ಇದ್ದೀನಿ, ಆದರೂ ಯಾವ ಆತ್ಮ ಇದ್ದೀನಿ, ವಿಶೇಷ ಆತ್ಮ, ಪುಣ್ಯ ಆತ್ಮ, ಮಹಾನ್ ಆತ್ಮ, ಈ ಥರ ನಮಗೆ ನಾವು ಗೌರವ ಕೊಡ್ತಾ ಇರ್ತೀವಿ ಸಂಕಲ್ಪದ ಮೂಲಕ. ಅಂದರೆ ಆಟೋಮೆಟಿಕ್ಲಿ ನಮ್ಮ ಸ್ಥಿತಿ ಹೈ ಲೆವೆಲ್ಗೆ ಹೋಗುತ್ತೆ, लो लेवल के ಹೋಗೋದಿಲ್ಲ. हम जीवन में कौन सा पद है हमारा, पर हमें लोग प्रशंसा करते या नहीं, हमारा सैलरी कितना है, इस पर हमारा अच्छा ही डिपेंड नहीं होता है. काम कितना भी कनिष्ठ हो, पर अगर हमारा गुण श्रेष्ठ है उसी से ही हमारी श्रेष्ठता दिखती है. श्रेष्ठता गुणों में दिखना है. ईश्वरीय गुण, देवत्व, देवी गुण, ये हमारे जीवन में कार्य व्यवहार में हमेशा ही हम अपने संस्कारों में दिखाएं. काम से इंसान श्रेष्ठ नहीं, वो संस्कारों से श्रेष्ठ बनता है. इससे आत्मसम्मान बढ़ती है. इसलिए आज से हम ईश्वरीय गुण, देवी गुण को ही अपने जीवन में कर्म में दिखाएं. ओम शांति. धन्यवाद.